ವಾದ್ಯಶಿಲ್ಪಿಗಳು. ಸೊ ಈಗ ನಾವು ಇದಿಷ್ಟು ಈ ಇಬ್ಬರ ಬಗ್ಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದೆಲ್ಲ ನಿಮಗೆ ನಿಮ್ಮ ಶಿಕ್ಷಕರು ತರಗತಿನಲ್ಲಿ ಪಾಠ ಮಾಡುವಾಗ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿರ್ತಾರೆ. ಈಗ ಸುಮ್ಮನೆ ಮನನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 10-15 ನಿಮಿಷದಲ್ಲಿ ಇಡೀ ಪಾಠವನ್ನ ತಮ್ಮ ಗಮನಕ್ಕೆ ಬಂದಿದ್ದೀವಿ. ಅಂದ್ರೆ ಇದೊಂಥರ ಪುನರಾವರ್ತನೆ ಆದಾಗೆ ನೀವೆಲ್ಲ ಓದಿದ್ದೀರಿ. ಅದನ್ನು ಈಗ ಒಂದು ಪ್ಯಾರವನ್ನ ಯಾವುದೋ ಒಂದು ವಾಕ್ಯನ ಅಥವಾ ಒಂದು ಪದವನ್ನ ನೆನ್ಪಿಟ್ಕೊಂಡು ನಾವು ಅದನ್ನ ಪರೀಕ್ಷೆ ಸಮಯದಲ್ಲಿ ನೋಡಿದ ತಕ್ಷಣ ನಮ್ಗೆ ಇಡೀ ಪ್ಯಾರ ಏನ್ ಮಾಡಬೇಕು, ನೆನಪಿಗೆ ಬರಬೇಕು ಅನ್ನೋ ರೀತಿನಲ್ಲಿ ಈಗ ಒಂದು ರಿವಿಷನ್ ಪಾಠ ನಿಮ್ಗಾಗಿದೆ. ಸಂಪೂರ್ಣವಾಗಿ ಆಗಿಲ್ಲ, ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದಾಗ ಈ ಪಾಠ ಮಾಡ್ಲಿಕ್ಕೆ 2 ದಿನ ಬೇಕು ಅಥವಾ 2 ಪೀರಿಯಡ್ 3 ಪೀರಿಯಡ್ ಬೇಕಾಗುತ್ತೆ. ಸೊ ನಿಮಗೆ ಚಿಕ್ಕದಾಗಿ ಚೊಕ್ಕವಾಗಿ ನಿಮಗೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರು ಯಾರು, ಯಾವಾಗ ಹುಟ್ಟಿದ್ರು, ಅವ್ರು ಹುಟ್ಟಿದ ಇಸ್ವಿ, ಅವ್ರ ತಂದೆ ತಾಯಿಗಳು ಮತ್ತೆ ಅವರ ಸಾಧನೆಗಳು, ಇದಿಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ನಾವು ತಿಳ್ಕೊಂಡಿದ್ರೆ ಈ ಪಾಠದಲ್ಲಿ ಬರುವಂತ ಪ್ರಶ್ನೆಗಳನ್ನ ನಾವು ಸರಾಗವಾಗಿ ಉತ್ತರ ಉತ್ತರಿಸಬಹುದು ಅಂತ ಅನ್ನೋದನ್ನ ತಿಳಿಸ್ದ. ಈಗ ಬೋರ್ಡ್ ಪರೀಕ್ಷೆನಲ್ಲಿ ಪ್ರಶ್ನೆಗಳು ಯಾವ್ಯಾವ ಪುನರಾವರ್ತನೆ ಆಗಿವೆ, ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಪುನರಾವರ್ತನೆ ಆಗ್ತವೆ. 1 ಸಲ 2 ಸಲ 3 ಸಲ ಎಲ್ಲ ಕೇಳ್ತಿರ್ತಾರೆ ಒಂದೊಂದು ಪ್ರಶ್ನೆಗಳು. ಯಾಕಂದ್ರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುತ್ತೆ. ಅಂತ ಪ್ರಶ್ನೆಗಳು ಯಾವುವು, ಆ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಹೇಗೆ ಅಂತ ಅನ್ನೋದನ್ನ ನಾವು ನೋಡೋಣ. ಅತಿ ಮುಖ್ಯವಾಗಿ ನೀವು LBA ಬೇಸ್ ಆಗಿ ಈ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಇರ್ತದೆ. ಸೊ ಅದನ್ನ ನೋಡ್ಕೊಳ್ಳಿ, ಗಮನಿಸಿ. ನೋಡಿ, ಇಲ್ಲಿ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆಯನ್ನು ಎಷ್ಟು ಕೊಟ್ಟಿದ್ದಾರೆ. ಸ್ಮರಣೆಗೆ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಇದರಲ್ಲಿ 17 ಅಂಕಗಳಿದೆ. ಗ್ರಹಿಕೆಗೆ 5 ಪ್ರಶ್ನೆಗಳಿರ್ತವೆ. ಅದಕ್ಕೆ 2 ಅಂಕಗಳಂತೆ 10 ಅಂಕಗಳು. ಮತ್ತೆ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು 12 ಮತ್ತೆ ಅದಕ್ಕೆ 42 ಅಂಕಗಳು ಈ ಪಾಠದಲ್ಲಿ ಇರ್ತಕ್ಕಂಥದ್ದು. ಅದನ್ನ ಹೇಗೆ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಮುಂದೆ ಯಾವ್ಯಾವುದು ಅನ್ನೋದನ್ನ ನೋಡೋಣ. ಈಗ ವಸ್ತುನಿಷ್ಠ ಪ್ರಶ್ನೆಗಳು, ಕಿರು ಉತ್ತರಗಳು 1 ಅಂಕದ ಪ್ರಶ್ನೆಗಳಿರ್ತವೆ. ಇದು ಫಸ್ಟ್ ನಾವು ವಸ್ತುನಿಷ್ಠ, ಅದು 8 ಪ್ರಶ್ನೆಗಳು 8 ಅಂಕಗಳಿಗಿರ್ತವೆ. ಕಿರು ಉತ್ತರ 1 ಅಂಕದ್ದು, ಚಿಕ್ಕದಾಗಿ ಬರೆಯೋದು, 1 ಸೆಂಟೆನ್ಸ್ ಅಲ್ಲಿ ಬರೆಯತಕ್ಕಂಥದ್ದು, 1 ವಾಕ್ಯದಲ್ಲಿ ಬರೆಯತಕ್ಕಂಥದ್ದು ಅಂಥದ್ದು 6ಕ್ಕೆ 6 1 ಅಂಕದ ಪ್ರಶ್ನೆಗಳು. ಅದಾದ್ಮೇಲೆ ಕಿರು ಉತ್ತರ 2 ಅಂಕದ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ 10 ಅಂಕಗಳಿರ್ತವೆ. ಪ್ರಶ್ನೆಗಳು ಒಂದು 5. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗತ್ತೆ ಇದು 2 ಅಂಕದ ಪ್ರಶ್ನೆಗಳು. ದೀರ್ಘವಾಗಿ ಬರತಕ್ಕಂಥ ಉತ್ತರಗಳು ಇಲ್ಲಿ ಈ ಏನ್ ಕಾಲಮ್ ಇದೆ, ಈ ಟ್ಯಾಬ್ಯುಲರ್ ಕಾಲಮ್ ಅನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗೆ 1 ವಾಕ್ಯದಲ್ಲಿ ಅಥವಾ 1 ಪದದಲ್ಲಿ ಉತ್ತರಿಸುವಂತದ್ದಿರುತ್ತೆ. ಆ 1 ಪದ 1 ಅಕ್ಷರ 1 ಅಂಕಕ್ಕೆ ನಾವು ಎಷ್ಟು ಸಮಯವನ್ನು ನಿಗದಿಪಡಿಸ್ಕೋಬೇಕು. ಆಮೇಲೆ 2 ಅಂಕದ ಪ್ರಶ್ನೆ 2 ಅಂಕಗಳಿಗೆ ಬೇಕಾಗಿರುವಂತದ್ದು, ಅದಕ್ಕೆ ಎಷ್ಟು ಸಮಯವನ್ನ ನಿಗದಿಗೊಳಿಸ್ಕೋಬೇಕಾಗತ್ತೆ. ದೀರ್ಘ ಉತ್ತರಕ್ಕೆ ನಾವು ಎಷ್ಟು ಸಮಯವನ್ನ ಪಡ್ಕೋಬೇಕಾಗತ್ತೆ. ಸಾರ್ ಬರೀತಾ ಇದೆ, ಎಲ್ಲ ಬರ್ದೇನಪ್ಪ, ಚೆನ್ನಾಗಿ ಬರ್ದೇನಪ್ಪ ಅಂತ ನಿಮ್ ಟೀಚರ್ಸ್ ಪರೀಕ್ಷೆ ಬರೆದು ಈಚೆಗೆ ಬಂದ್ರೆ ನೀವ್ ಅಂತೀರಿ, ಏನ್ ಮಾಡ್ತೀರಿ, ಸಾರ್ ಬರೀತಾ ಇದೆ ಸರ್, ನನ್ಗೇನಾಗ್ಲಿಲ್ಲ, ಸಮಯನೇ ಸಾಕಾಗ್ಲಿಲ್ಲ, ಟೈಮೇ ಸಾಕಾಗ್ಲಿಲ್ಲ, ಕಿತ್ಕೊಂಡ್ಬಿಟ್ರು ಸರ್ ಪೇಪರು, ಇನ್ನೂ ಅರ್ಧ ಬರೀಬೇಕಾಗಿತ್ತು, ನಾನು ಇನ್ನೂ ಒಂದಷ್ಟು ಬರೀಬೇಕಾಗಿತ್ತು ಅನ್ನೋಂಥದ್ದನ್ನ ನೀವು ಹೇಳ್ತೀವಿ. ನೋಡಿ, ಪ್ರಶ್ನೆ ಪತ್ರಿಕೆಯನ್ನ ಮಾಡಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ಈ ಒಂದೊಂದು ಪ್ರಶ್ನೆಗೆ ಎಷ್ಟು ಸಮಯಾವಕಾಶ ಬೇಕಾಗತ್ತೆ, ಇಂತಿಷ್ಟು ಈ ಪ್ರಶ್ನೆಗಳನ್ನ ನಾವು ಕೊಟ್ಟಿರ್ತಕ್ಕಂಥ 3 ಗಂಟೆನಲ್ಲಿ ಬರೆಯೋಕ್ ಸಾಧ್ಯ ಆಗತ್ತಾ ಅನ್ನೋದನ್ನ ಎಲ್ಲ ಪರಾಮರ್ಶೆ ಮಾಡಿ ಅಷ್ಟು ಸಮಯದಲ್ಲಿ ಮುಗಿಸುವಂತ ಪ್ರಶ್ನೆ ಪತ್ರಿಕೆ ನಿಮ್ ಕೈಲಿರುತ್ತೆ. ನೀವು ಬೇಗ ಬರೆದು ಬಿಟ್ಟಿದ್ದೀರಿ, ಅತಿ ಬೇಗ ಮುಗಿಸ್ಬಿಟ್ಟಿದ್ದೀರಿ ಅಂತ ಅಂದ್ರೂ ಎಲ್ಲೋ ಎಡವಿದ್ದೀರಿ ಅಂತ ಅರ್ಥ. ಮತ್ತೆ ನೀವು ಇನ್ನೂ ಬರೆಯಕ್ ನನಗೆ ಸಮಯ ಸಾಕಾಗಿಲ್ಲ ಅಂದ್ರೂ ಎಲ್ಲೋ ನೀವು ಎಡವಿದ್ದೀರಿ ಅಂತಾನೆ ಅರ್ಥ. ಸಮಯ ಸರಿಯಾಗಿರುತ್ತೆ, ನೀವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ನಾವು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಮತ್ತು ಮನೆಯಲ್ಲಿ ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳುವಾಗ ಸ್ವಯಂ ಪರೀಕ್ಷೆಗಳನ್ನ ಮಾಡ್ಕೋಬೇಕು. ನಾವು ಮಾಸ್ಟರ್ಗಳೇ ನಿಮಗೆ ಏನನ್ನ ಮಾಡುವಂಥದ್ದು, ಲಘು ಪರೀಕ್ಷೆಗಳನ್ನ ಮಾಡೋದು, ಮತ್ತೆ ಅಲ್ಲಿ ಮಾಸ್ಟರ್ಗಳೇನೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿಗಳನ್ನ ಮಾಡೋದು ಅಲ್ಲ. ಯಾರಿಗೋಸ್ಕರ? ನಮಿಗೋಸ್ಕರ ನಾವು ಓದ್ತಾ ಇದ್ದೀವಿ, ಮಾಸ್ಟರ್ಗಳಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ. ಮೇಷ್ಟ್ರ ಕೆಲಸ ಏನೋ, ಪಾಠ ಮಾಡಿದ್ದಾರೆ, ನಿಮ್ಗೆ ಅರ್ಥೈಸಿದ್ದಾರೆ, ಪ್ರಶ್ನೆಗೋತ್ತರ ಏನು ಅಂತ ನಿಮಗೆ ಗೊತ್ತಾಗಿದೆ, ಉತ್ತರಗಳನ್ನ ಬರೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ನಾವು ಪರೀಕ್ಷೆಗೆ ಹೇಗೆ ತಯಾರಿ ಆಗ್ಬೇಕು ಅನ್ನೋದನ್ನು ನಿಮ್ಗೆ ಹೇಳಿದ್ದಾರೆ. ಆದರೆ ಅದನ್ನ ಪದೇ 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 ಅಭ್ಯಾಸ ಮಾಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಾವೇನ್ ಮಾಡಬೇಕು, ನಮ್ಮನ್ನ ನಾವು ಓರೆಗೆ ಹಚ್ಚಬೇಕು. ಓರೆಗೆ ಹಚ್ಚಿ ನಮ್ಮನ್ನ ಸಿದ್ಧಪಡಿಸಿಕೊಳ್ಳಬೇಕು ಪರೀಕ್ಷೆಗೆ. ಉತ್ತಮವಾಗಿರ್ತಕ್ಕಂಥ ಅಂಕ ನಮಗೆ ಬೇಕು ಅಂತಂದ್ರೆ, ಈಗ ಪರೀಕ್ಷೆ ಅಂಕಕ್ಕೋಸ್ಕರನೇ ಮಾಡುವಂಥದ್ದು ಪರೀಕ್ಷೆ. ವಿದ್ಯಾಭ್ಯಾಸ
ತಿಳ್ಕೊಳ್ಳೋದಕ್ಕೋಸ್ಕರ, ಬುದ್ಧಿವಂತರಾಗೋದಕ್ಕೋಸ್ಕರ. ಆ ಬುದ್ಧಿವಂತಿಕೆ ಜೊತೆನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಲ್ವಾ. ನಾವು ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಸಮಯವನ್ನ ನಾವು ನಿಗದಿಪಡಿಸಬೇಕು ಅನ್ನೋದನ್ನ ಮನಸ್ಸಿನಲ್ಲಿಟ್ಟು ಪರೀಕ್ಷೆಯನ್ನ ಬರೀಬೇಕಾಗತ್ತೆ. ಇಲ್ಲಿ ದೀರ್ಘ ಉತ್ತರ 2 ಇರ್ತದೆ, 4 ಅಂಕದ ಪ್ರಶ್ನೆಗಳಿರ್ತದೆ ಅಂತ ಪ್ರಶ್ನೆಗಳಿಲ್ಲಿ 6 ಇದೆ, 24 ಅಂಕದಿದೆ. ಒಟ್ಟು 32 ಪ್ರಶ್ನೆಗಳು, 69 ಅಂಕದ ಪ್ರಶ್ನೆಗಳಿಲ್ಲಿದೆ. ಹಂಗಂತ 69ಕ್ಕೆ ಇದೊಂದೇ ಪಾಠದಲ್ಲಿ ಬಂದ್ಬಿಡುತ್ತಾ? ನಾವು ಇಲ್ಲಿ ಆರಿಸಿಕೊಂಡಿರ್ತಕ್ಕಂಥ ಪ್ರಶ್ನೆಗಳಷ್ಟಿದೆ, ಈ ಪಾಠದಲ್ಲಿ ಬರುವಂತ ಪ್ರಶ್ನೆಗಳಷ್ಟಿದೆ. ಈ 69 ಪರೀಕ್ಷೆಗೆ ಬಂದ್ಬಿಡ್ತದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ ನೀವು. ಈಗ ನೋಡೋಣ, ನಾವು ಅಭ್ಯಾಸಕ್ಕೆ ಹೋಗೋದಕ್ಕೆ ನಿಮಗೆ ಮೊದಲು ಏನಪ್ಪ ಇರುತ್ತೆ ಅಂತಂದ್ರೆ 4 ಪದಗಳನ್ನು ಕೊಟ್ಟು ಸರಿಯಾದ ಉತ್ತರ ಆರಿಸಿ ಬರೀರಿ. MCQ ಅಂತ ಹೇಳಿ ಬರೀತೀರಿ ನೀವು ಅಲ್ವಾ. ಸೊ ಆ MCQ ಕ್ವಶನ್ಸ್ ಅಲ್ಲಿ ಕೆಲವು ವಿಷಯಗಳನ್ನ ನಿಮಗೆ ಕೊಟ್ಬಿಟ್ಟಿರ್ತಾರೆ. ನಿಮಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಒಂದು ಪ್ರಶ್ನೆ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ಮೊದಲು ತೋರಿಸ್ತೀನಿ. ಅದಾದ್ಮೇಲೆ ನಾನು ಪುನಃ ಇಲ್ಲಿಗೆ ಬರ್ತೀನಿ ವಾಪಸ್ಸು. ನೋಡಿ, ಇಲ್ಲಿ ಪಾರಿಭಾಷಿಕ ಪದಗಳನ್ನ ಬಳಸುವಾಗ, ಅನ್ಯ ಭಾಷೆ ಪದಗಳನ್ನ ಬಳಸುವಾಗ ಬಳಸುವ ಲೇಖನ ಚಿಹ್ನೆ 4 ಪ್ರಶ್ನೆ. ನೋಡಿ, ಇದು 1 ಅಂಕಕ್ಕೆ ಇರ್ತಕ್ಕಂಥದ್ದು, ಇದು ನೇರ ಪ್ರಶ್ನೆ. ಸೊ ಡೈರೆಕ್ಟ್ ಕ್ವಶನ್, ಇದರಲ್ಲೇನು ಅದನ್ನ ಇದನ್ನ ತಿರುವಿ ಕೊಡಲ್ಲ, ಇದು ನೇರ ಪ್ರಶ್ನೆ ಬಂದಿರುತ್ತೆ. ಪಾರಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಪ್ರಶ್ನೆ. ಈಗ ನಮ್ಗೆ 4 ಉತ್ತರಗಳಿದೆ, ABCD. ಇದರಲ್ಲಿ A ಉತ್ತರನ, B ಉತ್ತರನ, C ಉತ್ತರನ, D ಉತ್ತರನ ತಲೆ ಕೆರ್ಕೊಂಡು ಕೂತ್ಕೊಳ್ಳಿ. ಏನು ಯಾವುದು? ಏದಿದೆ? ಪ್ರಶ್ನಾರ್ಥಕ ಇದೆ. ಪ್ರಶ್ನಾರ್ಥಕ ಚಿಹ್ನೆನ, ಭಾವಸೂಚಕವ, ಆವರಣವ, ವಾಕ್ಯ ವೇಷ್ಟನನ ಯಾವುದು ಅಂದ್ರೆ ನಿಮ್ಗೆ ಪ್ರಶ್ನಾರ್ಥಕ ಅಂದ್ರೇನು, ಭಾವಸೂಚಕ ಅಂದ್ರೇನು, ಆವರಣ ಅಂದ್ರೇನು, ವಾಕ್ಯ ವೇಷ್ಟನ ಅಂದ್ರೇನು ಅನ್ನೋದು ನಿಮ್ಗೆ ಅರ್ಥ ಆಗಿದ್ರೆ ಮಾತ್ರ ಇದಕ್ಕೆ ನೀವು ಪ್ರಶ್ನೆಗೆ ಉತ್ತರ ಬರೀಬಹುದು. ಮಕ್ಕಿ ಕಾಮಕ್ಕಿ, ಏನೋ ಬಿನೋ ಸಿನೋ ಡಿನೋ ಒಂದು ಬರ್ದಿದ್ದೀನಿ ಸರ್ ನಾನೆಲ್ಲ. ಎಲ್ಲ ಖುಷಿ ಪಡ್ಬೇಕು. ಎಲ್ಲಿವರೆಗೆ? ರಿಸಲ್ಟ್ ಬರೋವರೆಗೆ. ರಿಸಲ್ಟ್ ಬಂದಿದ್ದಿನ ಗೊತ್ತಾಗತ್ತೆ ನಾನು ಏನ್ ಬರ್ದಿದ್ದೀನಿ ಅಂತ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳ. ನೀವು ಇದು ಗೊತ್ತು ನೋಡಿ, ಇಲ್ಲಿ ವಾಕ್ಯ ವೇಷ್ಟನ ಅಂತ ಹೇಳಿ. ವಾಕ್ಯ ವೇಷ್ಟನ ಅಂತ ನಾನು ಬರೀಬೇಕಾದ್ರೆ ನನಗೆ ವಾಕ್ಯ ವೇಷ್ಟನ ಅಂತಂದ್ರೆ ಏನು ಅಂತ ಅರ್ಥ ಆಗಿರ್ಬೇಕು. ನೋಡೋಣ, ಇಲ್ಲಿ ವಾಕ್ಯ ವೇಷ್ಟನ ಚಿಹ್ನೆ ಏನಂತದು? ವಾಕ್ಯ ವೇಷ್ಟನ ಅಂತಂದ್ರೆ ನೀವು ಇಂಗ್ಲಿಷಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ಹೇಳ್ತೀರಿ ಅಲ್ವಾ, ಅದು. ಈಗ ಗುರುತಿಸಿರ್ತಕ್ಕಂತಹ ಚಿಹ್ನೆ ಒಂದು ನೋಡಿ, ಇಲ್ಲಿ ಬೇಲಿ ಗುರುತನ್ನ ಇಲ್ಲಿ ಹಾಕಿದ್ದಾರೆ. ವಾಕ್ಯ ವೇಷ್ಟನ ಚಿಹ್ನೆ ಬಳಸುವಂತ ಎಲ್ಲಿ ಬಳಸ್ತೀವಿ ಅದನ್ನ ನಾವು ನೋಡಿ. ಈಗ ನೀವು ಪ್ರಶ್ನೆಗೆ ಹೋದ್ರಾಗ ಅದು ಗೊತ್ತಾಗತ್ತೆ. ವಾಕ್ಯ ವೇಷ್ಟನ ಚಿಹ್ನೆ ಪಾರಿಭಾಷಿಕ ಪದಗಳನ್ನ ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನ ಬಳಸುವಾಗ ನಾವು ಈ ಚಿಹ್ನೆ, ಬೇರೆ ಯಾವುದೋ ಪದದ ಅಥವಾ ಭಾಷೆಯ ಪದಗಳನ್ನ ನಾವು ಕನ್ನಡದ ವಾಕ್ಯಗಳ ಮಧ್ಯದಲ್ಲಿ ಬಳಸುವಾಗ ನಾವು ಬಳಸ್ತಕ್ಕಂಥ ಚಿಹ್ನೆ ಇದು. ಹಾಗಾಗಿ ಇದನ್ನ ವಾಕ್ಯ ವೇಷ್ಟನ ಚಿಹ್ನೆ, ಅದನ್ನ ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕ್ಬಿಟ್ಟು ನಾವು ಅದನ್ನ ಮಾಡ್ತೀವಿ. ಸೊ ಅದು ನಿಮ್ಗೆ ಅರ್ಥ ಆಗಿರ್ಲಿ ಅಂತ ಅನ್ನೋದು. ಸೊ ಈಗ ಪ್ರಶ್ನೆಗಳು ಹೇಗಿರುತ್ತೆ ಅಂತ ಅನ್ನೋದು ನಿಮ್ಗಾಯ್ತು. ಅದಕ್ಕೆ ಮೊದಲು ಚಿಹ್ನೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ. ಒಂದನೇದು ಪ್ರಶ್ನಾರ್ಥಕ ಚಿಹ್ನೆ. ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಕ್ವಶನ್ ಮಾರ್ಕ್ ಅಂತ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತೀರಿ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೇವೆ. ಇಲ್ಲಿ ದಾಶರಥಿ ಯಾರಿಗಾದ್ರೂ ಪ್ರಶ್ನೆ ಕೇಳುವಂಥದ್ದು, ಆ ಪ್ರಶ್ನೆ ಕೇಳುವ ವಾಕ್ಯದ ಮುಂದೆ ನಾವೇನ್ ಮಾಡ್ತೀವಿ? ಈ ಒಂದು ಚಿಹ್ನೆಯನ್ನ ಉಪಯೋಗಿಸ್ತೀವಿ. ಸೊ ಇದು ಪ್ರಶ್ನಾರ್ಥಕ ಚಿಹ್ನೆ. ಭಾವಸೂಚಕ ಅಂದ್ರೆ ಆಶ್ಚರ್ಯಾರ್ಥಕ ಚಿಹ್ನೆ ಅಂತಲೂ ಸಹ ಇದಕ್ಕೆ ಕರಿತೀವಿ. ಇದಕ್ಕೆ ಭಾವಸೂಚಕ ನೋಡಿ, ಹರ್ಷ, ಸಂತೋಷ, ಮತ್ತೆ ಆಶ್ಚರ್ಯ, ವಿಷಾದ, ದುಃಖ ಇವನ್ನೆಲ್ಲ ಇಂಥ ಭಾವನೆಗಳನ್ನ ಸೂಚಿಸುವಾಗ ಪದಗಳ ಮುಂದೆ ಈ ಚಿಹ್ನೆಯನ್ನ ಬಳಸ್ತೀವಿ. ಅಯ್ಯೋ ಹೀಗಾಗಬಾರದಿತ್ತು, ಏನಿದು? ಅಯ್ಯೋ ಹೀಗಾಗಬಾರ್ದಾಗಿತ್ತು. ವಿಷಾದ ಅಲ್ವಾ? ಎಷ್ಟೊಂದು ಚೆನ್ನಾಗಿದೆ. ಆಶ್ಚರ್ಯ ಅಲ್ವಾ? ಇಂತಹ ಪದಗಳ ಮುಂದೆ ನಾವೇನ್ ಮಾಡ್ತೀವಿ? ಈ ಆಶ್ಚರ್ಯಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ. ಯಾವಾಗ ಬಳಸ್ತೀವಿ ಅಂತ ಆಶ್ಚರ್ಯಾರ್ಥಕ ಚಿಹ್ನೆಗಳನ್ನ ನಿಮಗೆ ನೆನಪಿರ್ಬೇಕು. ಹರ್ಷ, ಸಂತೋಷವನ್ನು ವ್ಯಕ್ತಪಡಿಸುವಾಗ, ಆಶ್ಚರ್ಯವನ್ನ ವ್ಯಕ್ತಪಡಿಸುವಾಗ, ಆಮೇಲೆ ವಿಷಾದವನ್ನ ಮತ್ತು ದುಃಖವನ್ನ ವ್ಯಕ್ತಪಡಿಸುವಾಗ, ವಿಷಾದ, ದುಃಖ, ಹರ್ಷ, ಸಂತೋಷ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತೆ. ಸೊ ನೋಡ್ಕೊಂಡು ಇಂತಹ ವಿಷಯಗಳನ್ನ ಅಂದ್ರೆ ಪದಗಳನ್ನ ಉಪಯೋಗಿಸುವಾಗ ಪದಗಳ ಮುಂಭಾಗದಲ್ಲಿ ನಾವು ಏನನ್ನ ಬಳಸ್ತೀವಿ? ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ. ಅದಾದ್ಮೇಲೆ ಆವರಣ ಚಿಹ್ನೆ.
ಏನು ಆವರಣ ಚಿಹ್ನೆ? ಒಂದು ಪದಕ್ಕೆ ನೋಡಿ, ಅಲ್ಲಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನ ವಾಕ್ಯವನ್ನು ಸಮಾನಾರ್ಥಕ ಪದ ಇರ್ಬೋದು ಅಥವಾ ವಾಕ್ಯ ಇರ್ಬೋದು ಅದನ್ನ ಹೇಳುವಾಗ ಈ ಚಿಹ್ನೆಯನ್ನ ಬಳಸ್ತೀವಿ. ನೋಡಿ ಉದಾಹರಣೆ, ನೀರನ್ನು ವಿಭಜಿಸಿದರೆ ಆಮ್ಲಜನಕ. ಆಮ್ಲಜನಕ ಅನ್ನೋದು ಪದ, ಅದಕ್ಕೆ ಇನ್ನೊಂದು ಪದ ಆಕ್ಸಿಜನ್. ನಾವು ಆಕ್ಸಿಜನ್ ಅಂತ ಹೇಳ್ಬೋದು, ಆಮ್ಲಜನಕ ಅಂತ ಹೇಳ್ಬೋದು. ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಇರುತ್ತಲ್ವಾ, ಅದನ್ನ ಅರ್ಥ ಆಗೋ ದೃಷ್ಟಿಯಿಂದ ನಮ್ಗೆ ಅರ್ಥ ಆಗ್ಲಿ ಆಮ್ಲಜನಕ ಅಂದ್ರೆ ಏನು, ಆಕ್ಸಿಜನ್, ಆಕ್ಸಿಜನ್ ಆಮ್ಲಜನಕ, ಈ ರೀತಿಯಾಗಿರ್ತಕ್ಕಂಥ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಪದವನ್ನ ಅದರ ಪಕ್ಕದಲ್ಲೇ ಬರೆದಾಗ ಎರಡೂ ಪದ ಒಟ್ಟೊಟ್ಟಿಗೆ ಬರೀಬಾರದು ಅನ್ನೋ ಕಾರಣಕ್ಕೆ ಅದರ ಅರ್ಥ ಕೊಡೋ ಇನ್ನೊಂದು ಪದಕ್ಕೆ ನಾವು ಎರಡು ಹೀಗೆ ಬ್ರಾಕೆಟ್ ಹಾಕ್ತೀವಿ. ಇದನ್ನ ಆವರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಜಲಜನಕ ಅದಕ್ಕೆ ಹೈಡ್ರೋಜನ್ ಅಂತೀವಿ, ಬ್ರಾಕೆಟ್ ಅಲ್ಲಿ ಬರೀತೀವಿ. ನಿಮಗೆ ನೆನಪಿರ್ಬೇಕು, ಒಂದು ಪದದ ಅಥವಾ ವಾಕ್ಯವನ್ನು ನಾವು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನ, ಸಮಾನಾರ್ಥಕ ಪದ ಅಥವಾ ವಾಕ್ಯ ಬರೀಬಹುದು. ಇಲ್ಲಿ ನಾವು ಪದವನ್ನ ಮಾತ್ರ ಕೊಟ್ಟಿದ್ದೀವಿ, ವಾಕ್ಯನೂ ಸಹ ಹೀಗೆ ಕೊಡ್ಬೋದು. ಆ ರೀತಿಯಾಗಿ ಬರೆಯುವಾಗ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಅದೇ ಅರ್ಥವನ್ನು ಕೊಡುವಂತಿದ್ದಾಗ ಆ ವಾಕ್ಯವನ್ನು ಸಹ ಈ ರೀತಿಯ ಆವರಣವನ್ನ ಹಾಕಿ ನಾವು ಬರಿತೀವಿ. ಅದುವಾಗ ಈ ಆವರಣ ಚಿಹ್ನೆಯನ್ನ ನಾವು ಬಳಸ್ತೀವಿ ಅಂತಕ್ಕಂಥದ್ದು. ವಾಕ್ಯವೇಷ್ಟನ ಚಿಹ್ನೆ, ನಾನೀಗಾಗಲೇ ವಾಕ್ಯವೇಷ್ಟನ ಚಿಹ್ನೆ ಅಂತಂದ್ರೆ ಈಗ ಗುರುತಿಸಲಾಗುತ್ತಿರುವ ಚಿಹ್ನೆಯನ್ನ ಒಂದು ಬೇಲಿ ಗುರುತನ್ನ ನಾವು ಬಳಸ್ತೀವಿ. ಇದನ್ನ ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳಿ ಕರಿತೀವಿ. ಸೊ ಇದಾದ್ಮೇಲೆ ಅರ್ಧ ವಿರಾಮ. ಅರ್ಧ ವಿರಾಮ ಅಂತಂದ್ರೇನು? ಒಂದು ವಾಕ್ಯ ಪೂರ್ತ ಹೇಳ್ಬಿಟ್ಬಿಟ್ರೆ ಅದು ಪೂರ್ಣ ವಿರಾಮ. ಒಂದು ವಾಕ್ಯವನ್ನ ಇನ್ನೂ ಮುಗಿಸಿಲ್ಲ, ನಾನು ಮಧ್ಯದಲ್ಲಿ ಸ್ವಲ್ಪ ನಿಲ್ಲಿಸಿ ಅದಕ್ಕೆ ಆ ವಾಕ್ಯವನ್ನ ಸೇರಿಸ್ಕೊಳ್ತೀನಿ. ನೋಡಿ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಗಳನ್ನ ಬಳಸಲಾಗುವುದು. ಅಲ್ಪ ವಿರಾಮ ಅಂತಂದ್ರೆ ನೋಡಿ, ಮೇಲ್ಗಡೆ ಒಂದು ಚುಕ್ಕೆ ಕೆಳಗಡೆ ಒಂದು ಕಾಮ ಎರಡೂ ಸೇರಿಸ್ಕೊಂಡು ಇದನ್ನ ಅರ್ಧ ವಿರಾಮ ಅಂತ ಹೇಳಿ ನಾವು ಕರಿತೀವಿ. ಏನು ಅರ್ಧ ವಿರಾಮ ಅಂತಂದ್ರೆ ಒಂದು ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳು ಬಂದಾಗ ಒಂದು ಉಪವಾಕ್ಯ ಮುಗಿದು ಇನ್ನೊಂದು ಉಪವಾಕ್ಯ ಪ್ರಾರಂಭವಾಗುವ ಮಧ್ಯೆ ಈ ಒಂದು ವಿರಾಮವನ್ನ, ಈ ಒಂದು ಅರ್ಧ ವಿರಾಮವನ್ನ ನಾವು, ಈ ಚಿಹ್ನೆಯನ್ನ ನಾವು ಬಳಸ್ತೀವಿ ಅನ್ನೋದು. ಉದಾಹರಣೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇಲ್ಲಿ ತಾವು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿದ್ದೀರಿ. ಅರ್ಥ ಮಾಡ್ಕೊಳ್ಳಿ, ತಾವು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿದ್ದೀರಿ. ಒಂದು ವಾಕ್ಯದಲ್ಲೂ ಬರೀಬಹುದು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ವಾ? ಎರಡು ಉಪವಾಕ್ಯಗಳು ಸೇರಿ ಒಂದು ಮುಖ್ಯ ವಾಕ್ಯ ಆಗಿದೆ. ಈ ಎರಡು ಉಪವಾಕ್ಯಗಳ ಮಧ್ಯೆ ಒಂದು ಉಪವಾಕ್ಯ ಮುಗಿದು ಇನ್ನೊಂದು ಉಪವಾಕ್ಯ ಪ್ರಾರಂಭ ಆಗೋದರ ಮಧ್ಯೆ ನಾವು ಈ ಚಿಹ್ನೆಯನ್ನ ಬಳಸ್ತೀವಿ. ಇದನ್ನ ಅರ್ಧ ವಿರಾಮ ಅಂತ. ಗೊತ್ತಾಯ್ತೇನಾ? ಈಗ ಅಲ್ಪ ವಿರಾಮ. ಅರ್ಧ ವಿರಾಮಕ್ಕೂ ಅಲ್ಪ ವಿರಾಮಕ್ಕೂ ವ್ಯತ್ಯಾಸ ನೋಡ್ಕೋಬೇಕು, ಇದನ್ನ ಗಮನಿಸ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೀವು ಇದನ್ನ. ಅಲ್ಪ ವಿರಾಮ ಬೇರೆ, ಅರ್ಧ ವಿರಾಮ ಬೇರೆ. ಇಲ್ಲಿ ನೋಡಿ, ಸಂಬೋಧನೆಯ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನ ಬಳಸ್ತೀವಿ. ನೋಡಿ, ಯಾವ್ಯಾವಾಗಂತೆ? ಕರ್ತೃ ಪದ, ಕರ್ಮಪದ, ಕ್ರಿಯಾಪದ ಇವು ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದ, ಅಂದ್ರೆ ಅಲ್ಲಿ 2, 3, 4 ಬಂದಿದೆ, ಅದರಲ್ಲಿ ಕೊನೆಯದಕ್ಕೆ ಹಾಕಲ್ಲ, ಇನ್ನು ಉಳಿರತಕ್ಕಂಥ ವಿಶೇಷಣಗಳು ಒಟ್ಟೊಟ್ಟಿಗೆ ಬಂದ್ರೆ ಅದು ಕ್ರಿಯಾಪದ ಆಗಿರ್ಬೋದು, ಕರ್ತೃಪದ ಆಗಿರ್ಬೋದು, ಕರ್ಮಪದಗಳಾಗಿರ್ಬೋದು, ಒಟ್ಟೊಟ್ಟಿಗೆ 2, 3, 4 ಬರ್ತವೆ. ಆ ಬಂದಂತ ಸಂದರ್ಭದಲ್ಲಿ ನಾವು ಕಡೆದಕ್ಕೆ ಬಿಟ್ಟು ಇನ್ನು ಉಳಿದಿದ್ದಂಥವಕ್ಕೆ ಈ ವಿರಾಮವನ್ನ ನಾವು ಬಳಸ್ತೀವಿ. ನೋಡಿ, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿಗಡ್ಡಿ ತಯಾರಿಕೆ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಯಾವ್ಯಾವ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ? ಬಟ್ಟೆ ಗಿರಣಿ ಸ್ಥಾಪನೆ ಮಾಡಿದ್ದಾರೆ, ರಟ್ಟಿನ ಕಾರ್ಖಾನೆ ಸ್ಥಾಪನೆ ಮಾಡಿದ್ದಾರೆ, ಪೆನ್ಸಿಲ್ ಕಾರ್ಖಾನೆ ಸ್ಥಾಪನೆ ಮಾಡಿದ್ದಾರೆ, ಬೆಂಕಿಗಡ್ಡಿ ತಯಾರಿಕಾ ಘಟಕನ್ನ ಸ್ಥಾಪನೆ ಮಾಡಿದ್ದಾರೆ. ಇವೆಲ್ಲವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಒಟ್ಟಿಗೆ ಸೇರಿಸಿ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿಗಡ್ಡಿ. ನೋಡಿ, ಬೆಂಕಿಗಡ್ಡಿಗೆ ನಾವೇನು ಉಪಯೋಗಿಸಿಲ್ಲ, ಅಂದ್ರೆ ಕಡೆಯ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಇವನ್ನ ಬಿಟ್ಟು ಉಳಿದಂತ ಎಲ್ಲವಕ್ಕೂ ಸಹ ನಾವು ಈ ಅಲ್ಪ ವಿರಾಮವನ್ನ ಉಪಯೋಗಿಸ್ತೀವಿ. ಅಲ್ಪ ವಿರಾಮವನ್ನ ಯಾವಾಗ ಉಪಯೋಗಿಸ್ತೀವಿ ಅಂತ ಅಂದ್ರೆ ಇದಿಷ್ಟು ವಿಶ್ಲೇಷಣೆ ನಿಮ್ಗೆ ನೆನಪಿದ್ರೆ ಅಲ್ಪ ವಿರಾಮದ ಬಗ್ಗೆ ಯಾವುದೇ ಪ್ರಶ್ನೆ ಬಂದ್ರೂ ಸಹ ನೀವು ಬರೀಬಹುದು. ಉದ್ಧರಣ ಚಿಹ್ನೆ. ಉದ್ಧರಣ ಅಂತಂದ್ರೆ ಡಬಲ್ ಇನ್ವರ್ಟೆಡ್ ಕಾಮಾ. ನೀವು ಹೇಳ್ತೀರಿ ಇಂಗ್ಲಿಷ್ ಅಲ್ಲಿ ಅಲ್ವಾ? ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು
ಬಳಸಲಾಗುವುದು. ಯಾರೊಬ್ರು ಮಹನೀಯರು ಅಥವಾ ಯಾವುದೋ ಒಂದು ವಿಷಯ, ಅಪ್ಪ ಅಥವಾ ಅಮ್ಮ ಯಾರೋ ಒಬ್ರು ನಮಗೊಂದು ವಿಷಯ ಹೇಳ್ತಾರೆ, ಆ ವಿಷಯವನ್ನ ನಾವು ಬೇರೆಯವರಿಗೆ ಹೇಳುವಾಗ ಯಥಾವತ್ತಾಗಿ ಅವರು ಹೇಗೆ ಹೇಳಿದ್ರು ಅದನ್ನು ಬದಲಾಯಿಸದೇ ಹೇಳುವುದು. ಅದನ್ನ ನಾವು ಆ ಸಂದರ್ಭದಲ್ಲಿ ಆ ವಾಕ್ಯವನ್ನ ಗುರುತಿಸೋದಕ್ಕೋಸ್ಕರ ಉಪಯೋಗಿಸ್ತಕ್ಕಂತಹ ಚಿಹ್ನೆಯನ್ನ ನಾವು ಉದ್ಧರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಉದಾಹರಣೆ, ಶಿಕ್ಷಣವು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು. ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ, ಏನಂತ ಹೇಳ್ತಾರೆ? ಶಿಕ್ಷಣವು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ಅವರು ಹೇಳಿರ್ತಕ್ಕಂಥ ಸಂಪೂರ್ಣ ವಾಕ್ಯವನ್ನ ಯಥಾವತ್ತಾಗಿ ತಂದಿಟ್ಟಿರ್ತಕ್ಕಂಥದ್ದಿಲ್ಲಿ. ನಾವು ಅದರಲ್ಲಿ ಯಾವ ಬದಲಾವಣೆಯನ್ನು ಮಾಡೋಕ್ಕಾಗಲ್ಲ. ವಿಶ್ವೇಶ್ವರಯ್ಯ ಹೇಳಿರೋ ಅದ್ರ ನನ್ನಂತೂ ಸೇರಿಸ್ಬಿಟ್ಟು ಹೇಳೋವಂಥದ್ದಲ್ಲ. ಆ ರೀತಿಯಾಗಿ ತಂದಿರತಕ್ಕಂತಹ ವಿಷಯಗಳಿಗೆ ಅದನ್ನ ಹೈಲೈಟ್ ಮಾಡಿ ತೋರಿಸುವಾಗ, ಗುರುತಿಸುವಾಗ ನಾವು ಈ ಉದ್ಧರಣ ಚಿಹ್ನೆಯನ್ನ ಬಳಸ್ತೇವೆ. ವಿವರಣಾತ್ಮಕ ಚಿಹ್ನೆ, ವಿವರಣೆ ಕೊಡಬೇಕು. ಕೋಲನ್ ಅಂತ ನಾವು ವಿವರಣಾತ್ಮಕ ಚಿಹ್ನೆ, ಒಂದು ಅಭಿಪ್ರಾಯವನ್ನ ವಿವರಣೆ ಮಾಡಬೇಕು. ಈಗ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ನೀವು ಬರೀಬೇಕು. ಹೇಳಿ, ಫಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನವರು ಬರೆದ್ಬಿಟ್ಟು ಅದ್ರ ಮುಂದೆ 2 ಚುಕ್ಕೆ ಇಟ್ಬಿಟ್ಟು ಅವ್ರ ಬಗ್ಗೆ ಬರಿತಾ ಹೋಗೋದು. ಅವರು ತಂದೆ ಇಂಥವ್ರು, ತಾಯಿ ಇಂಥವ್ರು, ಅವ್ರು ಎಷ್ಟರಲ್ಲಿ ಹುಟ್ಟಿದ್ರು, ಅವ್ರು ಏನೇನು ಸಾಧನೆ ಮಾಡಿದ್ರು, ಅವ್ರು ಎಲ್ಲೆಲ್ಲಿ ಕಟ್ಟೆಗಳು ಕಟ್ಟಿದ್ರು ಎಲ್ಲ ಹೇಳ್ಕೊಂಡು ನೀವಂತೂ ಪ್ರಬಂಧ ಬರೀಬೇಕಾದ್ರೆ ಮೊದಲು ಬರೀಬೇಕಾಗ್ತದಲ್ಲ, ಬರೀಬೇಕಾದ್ರೆ ಯಾವುದೇ ವಿಷಯವನ್ನ ಬರೀಬೇಕಾದಾಗ ಅದರ ಹೆಡ್ಡಿಂಗ್ ಅಂತ ನಾವೇನು ಬರಿತೀವಲ್ವಾ, ಅದರ ಮುಂದೆ ಒಂದು ಚಿಹ್ನೆಯನ್ನು ಇಡ್ತೀವಿ, 2 ಚುಕ್ಕೆ ಒಂದ್ರ ಮೇಲೆ ಒಂದು. ಸೊ ಅದನ್ನ ನಾವು ಏನಂತ ಕರಿತೀವಿ? ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ನೋಡಿ, ಅಲ್ಲಿ ಕಾಣಿಸ್ತಾ ಇಲ್ವಾ ಚಿಹ್ನೆ ಬಳಸಾಗತ್ತೆ. ಇಲ್ಲಿ ಪಂಚಮಹಾವಾದ್ಯಗಳು ತಾಳ ಯಾವುವು? ಈ ಪಂಚಮಹಾವಾದ್ಯಗಳು 5 ವಾದ್ಯಗಳು ಯಾವುವು? ನಾವು ಬರೀಬೇಕದು ಅವ್ಯಾವ್ಯಾವು ಅಂತ. ಯಾವ್ಯಾವುದು? ಮೊದಲು ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಆಯ್ತಾ? ಇವು 5 ಆದ್ಮೇಲೆ ಇವಾಗ ನಾನು ಪುನಃ ತಾಳದ ಬಗ್ಗೆ ವಿವರಣೆ ಕೊಡಬೇಕು ಅಂದಾಗ್ಲೂ ಸಹ ತಾಳ ಅಂತ ಬರೋದು ಟುಕ್ಕೆ ಇಟ್ಟು ಆ ತಾಳ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಅದು ಹೆಂಗ್ ಹೊಡಿತೀವಿ ಎಲ್ಲ ಬರ್ಕೊಂಡು ಹೋಗ್ತೀವಲ್ವಾ, ಹಂಗೆ. ಆದ್ರೆ ಅವಾಗ ಬಳಸ್ತಕ್ಕಂತಹ ಚಿಹ್ನೆ ಇದು. ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ಗೆ. ಸೊ ಈಗ ಮುಂದಕ್ಕೆ ಹೋಗೋಣ. ಈಗ ಪ್ರಶ್ನೆ ನಾನು ಆಗ್ಲೇ ನಿಮ್ಗೆ ಪಾರಿಭಾಷಿಕದ್ದು ಹೇಳಿದೀನಿ, 1ನೇ ಪ್ರಶ್ನೆ ಆಗಿದೆ. ಈಗ ನಾವು 2ನೇ ಪ್ರಶ್ನೆಗೆ ನೇರವಾಗಿ ಹೋಗೋಣ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ನಾನು ಯಾಕೆ ನಿಮ್ಗೆ ಈ ಪ್ರಶ್ನೆಗಳಿಗೆ ಮೊದಲೇ ಇವೆಲ್ಲ ಈ ಆವರಣಗಳ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸ್ದೆ ಅಥವಾ ಹೇಳಿದೆ ಅಂತ ಅನ್ನೋದಕ್ಕೆ. ಈಗ ನೋಡಿ, ಠಕ್ ಅಂತ ಉತ್ತರ ಹೇಳ್ಬೋದು ನೀವು. ಏನಂತ ಹೇಳ್ತೀರಾ? ಒಬ್ಬರು ಹೇಳಿದ್ದಾನೆ, ವಿಶೇಷಣ ಹೇಳಿದ್ದವ್ರನ್ನ ತಗೊಂಬಂದು ಹೇಳಿದ್ದಂಗೆ ನಾವು ಇಟ್ಟು ಅಲ್ವಾ. ಸೊ ಅಂದಾಗ ಅದು ಯಾವುದು, ಯಾವ ಚಿಹ್ನೆಯನ್ನು ಇಲ್ಲಿ ಬಳಸ್ತೀವಿ? ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಯಾವ ಚಿಹ್ನೆಯನ್ನು? ವೆರಿ ಗುಡ್, ಸರಿ, ನೀವು ಹೇಳಿದ್ದು ಉದ್ಧರಣ, ಡಬಲ್ ಇನ್ವರ್ಟೆಡ್. ವೆರಿ ಗುಡ್. ಇದು 1 ಅಂಕದ ಪ್ರಶ್ನೆ, ಇದು ಸಹ ನೇರ ಪ್ರಶ್ನೆ. ಸೊ ಈಗ 3ನೇ ಪ್ರಶ್ನೆಗೆ ಹೋಗೋಣ. ಆದರೂ ಇನ್ವರ್ಟೆಡ್ ಕಮದಲ್ಲಿ ಬರೆದಿದ್ದಾರೆ, ಈ ಮನೆಯಲ್ಲಿ ಒಮ್ಮೆ ನೋಡಿಬಿಡಿ, ಇಲ್ಲಿ ಬಳಸಲಾಗಿರುವ ಲೇಖನ ಚಿಹ್ನೆ ಯಾವುದು? ಏನಾಕಿದ್ದೀವಿ ಮೇಲೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಕಂಡಿಡೀರಿ. ಪ್ರಶ್ನಾರ್ಥಕವಾ, ವಾಕ್ಯವಿಷ್ಟನ, ಉದ್ಧರಣನ, ಭಾವಸೂಚಕನ? ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ. ಇವಾಗ 2 ಚುಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ರೆ ಅದು ಉದ್ಧರಣ. ಗೊತ್ತಾಯ್ತಲ್ವಾ? ಸೊ ಉತ್ತರ ಏನು? ಉದ್ಧರಣ. ಬಿ. ನೀವು ಬರೆಯುವಾಗ ಮಕ್ಕಳ ಪ್ರಶ್ನೆ, ಮುಖ್ಯ ಪ್ರಶ್ನೆ ನಂಬರು, ಅದಾದ್ಮೇಲೆ ಸಬ್ ಕ್ವಶನ್ ನಂಬರು, ಎಷ್ಟನೇ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಯಾವುದು, ಏನಾ, ಬಿನಾ, ಡಿನಾ ಅಂತಕ್ಕಂಥದ್ದನ್ನ ನೀವು ಬರೀಬೇಕಾಗತ್ತೆ. ಪ್ರಶ್ನೆ ನಂಬರ್ಗಳನ್ನ ನೀವು ಸರಿಯಾಗಿ ಆಗ್ತಾ ಇಲ್ಲ, ಸಂಖ್ಯೆಗಳನ್ನ ಸರಿಯಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿರೋದಿಲ್ಲ ಎಷ್ಟೋ ಜನ. ಉತ್ತರಗಳು ಬರೆಯೋಕೆ ಗೊತ್ತಿರುತ್ತೆ ನಿಮ್ಗೆ, ಆದರೆ ಪ್ರಶ್ನೆಯ ಸಂಖ್ಯೆಯನ್ನು ಹಾಕದೇ ಇದ್ರೆ ಇದು ಯಾವ ಪ್ರಶ್ನೆಗೆ ಉತ್ತರ, ಯಾವ ಪ್ರಶ್ನೆ ಉತ್ತರಕ್ಕೆ ನಾನು ಎಷ್ಟು ಅಂಕ ಕೊಡಬೇಕು ವ್ಯಾಲ್ಯುವೇಟರ್ಗೆ ಗೊತ್ತಾಗಲ್ಲ, ಕೊಡಕ್ ಆಗಲ್ಲ. ಪ್ರಶ್ನೆ ಮುಖ್ಯ ಪ್ರಶ್ನೆಯ ಸಂಖ್ಯೆ, ಅದಾದ್ಮೇಲೆ ಸಬ್ ಕ್ವಶನ್ನು, ಅದಕ್ಕೆ ಉತ್ತರ ಎಷ್ಟನೇದು, ಬಿ ಅಂತ ನೋಡಿ ಬರೆದಿದ್ದಾರೆ ಅವರು, ಬಿ ಉದ್ಧರಣ. ಇದಕ್ಕೆ ಉತ್ತರ ಬಿ, ಅದು ಸರಿ. ಮತ್ತೆ ಅದೇನದು ಉದ್ಧರಣ, ಎರಡೂ ಬರೀರಿ. ಕೆಲವರು ಬಿ ಅಂತ ಬರೆದ್ಬಿಟ್ಟು ಬಿಟ್ಬಿಡ್ತೀರಿ, ಕೆಲವರು ಉದ್ಧರಣ ಅಂತ ಬರೆದ್ಬಿಟ್ಟು ಬಿಟ್ಬಿಡ್ತೀರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಪರೀಕ್ಷಾ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕ ಮನನ ತರಗತಿ ಆಗಿರೋದ್ರಿಂದ ಇವೆಲ್ಲ ನಿಮಗೆ ಬೇಕು. ನೀವು ಇವಾಗ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಪರೀಕ್ಷೆಯನ್ನ ಎದುರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಇವೆಲ್ಲ ಸಣ್ಣ 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 ವಿಷಯಗಳು, ಒಂದರಲ್ಲಿ ಎಡವಿದ್ರೂ ಸಹ ನಾವು ತುಂಬಾ
ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ 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 ಪರೀಕ್ಷೆಗೆ ಖುಷಿಯಾಗಿ ನೀವು ತಯಾರಿಯಾಗಿ ಖುಷಿಯಾಗಿ ಹೋಗಿ ಪರೀಕ್ಷೆ ಬರೀಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಾಭಾವನೆ ಆಗಿರುತ್ತೆ. ಮಕ್ಕಳೇ, ಮನೆಯಲ್ಲಿ ಕುತ್ಕೊಂಡು ಓದಿ, ಕಾಲ ಕಳಿಬೇಡಿ. ಸಮಯ ಅತಿ ಅಮೂಲ್ಯವಾದದ್ದು. ನೀವು ಇದನ್ನ ನೆನ್ಪಿಟ್ಕೊಂಡು ಎಲ್ಲ ಪ್ರಶ್ನೆಗಳನ್ನ ಉತ್ತರವನ್ನ ಗಮನಿಸಿ, ಗ್ರಹಿಸಿ, ನೆನಪಿಟ್ಕೊಂಡು ಪರೀಕ್ಷೆನಲ್ಲಿ ಬರೆದು ಉತ್ತಮ ಅಂಕಗಳನ್ನು ಪಡೆಯಿರಿ. ಮತ್ತೊಮ್ಮೆ ಈ ಹೈಬ್ರಿಡ್ ವಿದ್ಯಾದಲ್ಲಿ ನೀವು ಭಾಗವಹಿಸಿ ಈ ಒಂದು ಪಾಠದ ವಿಶ್ಲೇಷಣೆಯಲ್ಲಿ ಭಾಗಿಗಳಾಗಿದ್ದಕ್ಕೆ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.